ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದು ಏನು ಅಂತಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾರು ನಾನು ಚೆನ್ನಾಗಿ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಮೊದಲಿಗೆ ನಾನು ಕೇಳ್ಕೊತಾ ಇದ್ದೀನಿ. ಆರೋಹನು ಮತ್ತು ಸೌಜಸ್ನು ಏನು ಓಪನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಗೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಫಸ್ಟಿಗೆ ಏನಿದೆ ಕ್ಯೂರಿಯಾಸಿಟಿನ ತುಂಬಾ ಅನ್ನಿಸ್ತಾ ಇದೆಯಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಏನಿದೆ ಅಂತಂದರೆ ನಮ್ಮ ಸೌಜಸ್ದು ಒಂದು ಆಟಿಕೆ ಸಾಮಾನು ಅಂತಲೇ ಹೇಳ್ತೀನಿ. ಇದರ ಹೆಸರು ಕಿಕ್ ಸ್ಕೂಟರ್ ಅಂತ ಹೇಳಿ. 3 ವರ್ಷದ ಮಕ್ಕಳಿಗೂ ಇದನ್ನು ತುಂಬಾ ಯೂಸ್ ಆಗಿರುವಂಥ ಒಂದು ಆಟಿಕೆ ವಸ್ತು ಅಂತಲೇ ಹೇಳ್ತೀನಿ. ಇದರಿಂದ ತುಂಬಾ ಫಿಸಿಕಲ್ ಆಗಿ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ವಿತ್ ಅದನ್ನು ಜೋಡಿಸ್ಕೊಡ್ಬೇಕಂತ ಹೇಳಿ ಆರವನು ಜೋಡಿಸ್ಕೊಡ್ತಾನೆ, ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇದು ಆ್ಯಕ್ಚುಲಿ ಬ್ಲೂ ಕಲರ್, ನೋಡ್ಲಿಕ್ಕೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಮೆಜಾನ್ನಲ್ಲಿ ಇದನ್ನು ಆರ್ಡರ್ ಮಾಡಿತ್ತು. ಇವಾಗ ಇದ್ರ ಮೇಲೆ ಡ್ಯಾಶ್ ಕಾರ್ ಅಂತ ಹೇಳಿ ಬರೆದಿದ್ದಾರೆ. ತುಂಬಾ ಸಖತ್ತಾಗಿರುವಂಥ ಒಂದು ಪ್ರಾಡಕ್ಟು ಅಂತಲೇ ಹೇಳ್ತೀನಿ. ಇದ್ರ ಹೆಸರು ಕಿಕ್ ಸ್ಕೂಟರ್ ಅಂತಂದರೆ ಇದನ್ನು ಕಾಲಿನ ತಳ್ತಾ ಹೋದರೆ ತುಂಬಾ ಸ್ಪೀಡ್ ಅಪ್ ಆಗಿ ನಾವು ಹೋಗ್ಬೋದು. ಇದನ್ನು ಆಲ್ರೆಡಿ ಮಕ್ಕಳಿಗೆ ಇದನ್ನು ಗೊತ್ತಿರಬಹುದು, ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಯೂಸ್ ಮಾಡ್ತಿರ್ಬೋದು. ಯಾರೆಲ್ಲ ಗೊತ್ತಿಲ್ಲಲ್ಲ ಅವ್ರಿಗೆ ಇದನ್ನು ಮಾಹಿತಿ ಕೊಡಬೇಕಂತ ಹೇಳಿ ನನ್ನ ಒಂದು ವಿಡಿಯೋದ ಉದ್ದೇಶ ಆಗಿದೆ ಅಷ್ಟೇ. ಇವಾಗ ಇದರಲ್ಲೇ ಜೋಡಿಸ್ಲಿಕ್ಕೆ ಅವರೆಲ್ಲನೂ ಅದರಲ್ಲೇ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದನ್ನು ನಾವು ಜೋಡಣೆಯನ್ನು ಮಾಡಬಹುದು. ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ಫಿಸಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಅಂದರೆ ಇಂಡಿಪೆಂಡೆಂಟಾಗಿ ಆಡಲಿಕ್ಕೆ ಮತ್ತು ಹೇಗೆ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕಲಿತಾರೆ. ಇದರಾದಮೇಲೆ ನಾವು ಸೈಕಲನ್ನು ಅವ್ರಿಗೆ ಕೊಡಬಹುದು. ನೆಕ್ಸ್ಟ್ ಸೈಕಲ್ ಅವ್ರಿಗೆ ಕೊಟ್ಟು ತುಂಬಾ ಹೆವಿ ಇರುತ್ತೆ. ಇದರೊಂದು ಸ್ವಲ್ಪ ಲೈಟ್ ವೇಟ್ ಇರೋದ್ರಿಂದ ಅವ್ರಿಗೆ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬಹುದು ಅಂತಲೂ ಅವ್ರಿಗೆ ಕಲಿಸ್ಕೊಡ್ಬೋದು. ವಿತ್ ಈ ಥರ ಚಿಕ್ಕ ಮಕ್ಕಳಿಗೆ ಮನೇಲಿದ್ದರೆ ಅವ್ರಿಗೆ ಈ ಥರ ನಾವು ಜೋಡಿಸತ್ತು ಕೊಟ್ಟರೆ ತುಂಬಾ ಇಷ್ಟವಾಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದರ ಕಾಸ್ಟ್ ಬಂದುಬಿಟ್ಟು ಸರಿಸುಮಾರು ಎಷ್ಟು 1000 ರೂಪಾಯಿ ಮೇಲ್ಗಡೆದು ಬೀಳ್ತದೆ. ನಾವು ಎಷ್ಟು ತೊಗೋತೀವೋ ಕ್ವಾಲಿಟಿ ವೈಸೂ ಇದರಲ್ಲಿ ಡಿಪೆಂಡ್. ಮಿನಿಮಮ್ ಅಂತೂ 1000 ರೂಪಾಯಿ ಅಂತಂತಂದರೆ 1000 ರೂಪಾಯಿ ಇದಕ್ಕೆ ಕಾಸ್ಟ್ ನಾವು ಕೊಡಬೇಕಾಗುತ್ತೆ. ಇವಾಗ ಇದನ್ನ ಹ್ಯಾಂಡಲನ್ನು ಜೋಡಿಸ್ತಾ ಅವನಿಗೆ ಸೌಜಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇದರಲ್ಲಿ ನಾವು ಹೊರಗಡೆನೂ ಆಡ್ಬೋದು, ಮನೆಯಲ್ಲೂ ಆಡ್ಬೋದು. ಆದಷ್ಟು ನೀವು ಇದನ್ನು ಆಡಬೇಕಾದ್ರೆ ತುಂಬಾ ಒಂದು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಮಕ್ಕಳಿಗೆ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಕಂಪಲ್ಸರಿ ಅವ್ರ ಪೇರೆಂಟ್ಸ್ ಅವ್ರ ಜೊತೆ ಇರಲಿಕ್ಕೆ ಬೇಕು. ಅಂದರೆ ದೊಡ್ಡವರು ಯಾರಾದರೂ ಅವ್ರ ಜೊತೆ ಇರಲಿಕ್ಕೆ ಬೇಕು. ತಕ್ಷಣವೇ ಅವ್ರಿಗೆ ಬಿಡ್ಲಿಕ್ಕೆ ಹೋಗಬೇಡಿ. ಅಂದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಅವ್ರಿಗೆ ಸ್ವತಃ ಒಬ್ಬರೇ ಯಾವಾಗ ಕೆಪೇಬಲ್ ಆಗ್ತಾರೆ ಆವಾಗ ಅವ್ರಿಗೆ ಆಡ್ಲಿಕ್ಕೆ ಬಿಡಿ. ಯಾಕಂತಂದರೆ ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಮಕ್ಕಳ ಜೊತೆನೇ ಒಂದು ಸ್ವಲ್ಪ ದೊಡ್ಡವರು ಮುಂಜಾಗ್ರತೆನೂ ವಹಿಸಬೇಕು ಫಸ್ಟಿಗೆ ಅವ್ರಿಂದ ಆಡೋದ್ರೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಜೋಡಿಸ್ತಾ ಇದ್ವಿ. ಇದೊಂದು ಬೆನಿಫಿಟ್ ಅಂತಂದರೆ ಮಕ್ಕಳು ಫಿಸಿಕಲ್ ಆಗಿ ನಾವು ಇಂಡಿಪೆಂಡೆಂಟಾಗಿ ಕಲಿಸ್ಬೇಕಾದ್ರೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಅಂದರೆ ಸೈಕಲಲ್ಲೇ ತುಂಬ ಹೆವಿ ವೇಟ್ ಇರೋದ್ರಿಂದ ಮಕ್ಕಳಿಗೆ ಅದನ್ನ ಎತ್ತಲಿಕ್ಕೆ ಮಾಡಲಿಕ್ಕೆ ಅಥವಾ ತುಂಬಾ ತೊಂದರೆ ಆಗುತ್ತೆ. ಇವಾಗ ಅಪಾರ್ಟ್ಮೆಂಟ್ ಹತ್ತಲ್ಲೇ ಇರೋದ್ರಲ್ಲಿ ನಮಗೆಲ್ಲ ಏನಾಗುತ್ತೆ ಅಂತಂದರೆ ಎತ್ಕೊಂಡು ಸೈಕಲು ಇಳಿದು ಹತ್ತಿ ಆಗಾಗ ಇದನ್ನು ಸಲೀಸಾಗಿ ನಾವು ಲಿಫ್ಟ್ನಲ್ಲಿ ಇಟ್ಟು ಬೇಕಾದಂತಂದರೆ ನಾವು ಎತ್ಕೊಂಡು ಇದನ್ನು ಹೋಗ್ಬೋದು. ಲೈಟ್ ವೇಟ್ ಇರುತ್ತೆ. ಇದ್ರ ಮತ್ತು ಸ್ಟಿಫ್ ಆಗಿನೂ ಇರುತ್ತೆ. ಯಾವುದೇ ಬೀಳ್ತಾ ಇರೋದು ಚಾನ್ಸಸ್ ಇರೋದಿಲ್ಲ. ಬರೀ ಜಸ್ಟ್ ಅದ್ರ ಮೇಲೆ ಕಾಲ ಮೇಲೆ ಇಟ್ಟು ಇವಾಗ ಕಿಕ್ ಮಾಡಿದರೆ ಆಯಿತು. ಮುಂದ್ಗಡೆ ಎಷ್ಟು ಬೇಕಷ್ಟು ನಾವು ಮುಂದ್ಗಡೆನೂ ಹೋಗ್ಬೋದು. ಇದಕ್ಕೆ ಒಂದು ಗಂಟೆನೂ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ತುಂಬಾ ಒಂಥರ ಇಷ್ಟ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಸೌಜಸ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಆರವ್ ಹೇಗೆ ಆಡಬೇಕು ಅಂತ ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್, ಸೌಜಸ್ ಬಿಡ್ತಾನೆ ಇದ್ದಿಲ್ಲ. ಆರವ್ ತೋರಿಸ್ಬೇಕು ಅಂತ ಹೇಳಿದ್ರು ಬಿಡ್ತಾನೆ ಇದ್ದಿದ್ದಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಕಾಲಿನಲ್ಲಿ ಇಟ್ಟು ಇವಾಗ ನೋಡಿ ಸೌಜಸ್ ಜೊತೆ ಹೇಗೆ ಜಗಳ ತೆಗಿತಾ ಇದ್ದಾನೆ, ಆರವ್ ತೋರಿಸ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕಾಲಲ್ಲಿ ಕಿಕ್ ಮಾಡಿ ಮುಂದ್ಗಡೆ ಹೋದರೆ ಅಷ್ಟೇ ಸಾಕು. ತಾನೇ ಸಲೀಸಾಗಿ ಮುಂದ್ಗಡೆ ಹೋಗುತ್ತೆ. ಒಂದು ಸ್ವಲ್ಪ ಫ್ಲೋರನ್ನು ಒಂದು ಸ್ವಲ್ಪ ನೀಟಾಗಿರಬೇಕು, ಒಂದು ಸ್ವಲ್ಪ ಕ್ಲೀನಾಗಿ ಮತ್ತು ಯಾವುದೇ ರೀತಿಯಿಂದ ಫ್ರಿಕ್ಷನ್ ಇರಲಾರ್ದೆ ಐತೆ. ತುಂಬಾ ಸ್ಪೀಡಾಗಿಯೂ ಹೋಗುತ್ತೆ. ಇದು ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ. ನೀವು ಇದನ್ನು ಮೇನ್ ರೋಡ್ನಲ್ಲಿನೂ ಈ ಥರ ಅಂದರೆ ನಿಮ್ಮದು ಗಾರ್ಡನಲ್ಲಿ ಏನಾದರೂ ಇದ್ದರೆ ಅದ್ರಲ್ಲೂ ಆಡ್ಬೋದು. ಆದರೆ ಹುಲ್ಲಿನಲ್ಲಿ ಈ ಥರ ಒಂದು ಸ್ವಲ್ಪ ಸಾಪತ್ತು ಇರಬೇಕು ಫ್ರೆಂಡ್ಸ್, ಅಲ್ಲಿ ಈ ಥರ ತುಂಬಾ ಸಖತ್ತಾಗಿ ಆಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಸೌಜು ಹೊಟ್ಟೆ ತೋರಿಸ್ಲಿಕ್ಕೆ ಬಿಡ್ತಾನೆ ಇದ್ದಿದ್ದಿಲ್ಲ. ಆರೋಗ್ಯ ತೋರಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದ. ಸೌಜು ಹೊಸದೇನಾದಿದ್ರೆ ಏನು ತಾನೇ ಮಾಡಿರೋ ಅಂತ ಎಲ್ಲನೂ ಅಂತ ಇರ್ತಾನೆ. ಬಟ್ ಅವನಿಗಿನ್ನೂ ಹೊಸದಲ್ಲ ಫ್ರೆಂಡ್ಸ್, ಅದು ಹೇಗಂತ ಗೊತ್ತಿಲ್ಲ. ಇವಾಗ ಗಂಟೆ ಬಾರಿಸ್ತಾ ಇದ್ದಾನೆ ನೋಡಿ. 2 ಕಾಲಿನಲ್ಲಿ ಎತ್ತಿ ನಿಂತ್ಬಿಟ್ಟ. ಒಂದೇ ಕಾಲಿನಲ್ಲಿ ಹೋಗಬೇಕು ಅಂತ ಅವನಿಗೆ ನಾವು ಕಲಿಸ್ಕೊಡ್ತಾ ಇದ್ವಿ. ಮಕ್ಕಳಿಗೆ ಈ ಥರ ಯಾವುದಾದ್ರೂ ಹೊಸದಾಗಿ ತಂದರೆ ಹೀಗೆ ಮಾಡ್ತಾರೆ. ಇದಾದಮೇಲೆ ಅವರು
ಮಾಮ ಹೈದ್ರಾಬಾದಿಂದ ಬಂದಿದ್ದರು. ಅವರು ಸೌಜುಗೆ ಏನಾದರೂ ಒಂದು ತಂದಿರ್ತಾರೆ ಬರೋ ಹೊತ್ತಿಗೆ. ಏನಿದೆ ಅಂತ ಹೇಳಿ ನಾವು ಓಪ್ನಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಏನಿದೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ರಾಜು ಮಾಮನೂ ಹೈದ್ರಾಬಾದಿಂದ ಬಂದಿದ್ದರು ಬೆಳಿಗ್ಗೆನೇ ಅವತ್ತು. ಏನಿದೆ ಅಂತ ಹೇಳಿ ನಾವು ಮಧ್ಯಾಹ್ನ ಕೂತ್ಕೊಂಡು ನೋಡ್ತಾ ಇದ್ವಿ. ಸೌಜುಗಂದ್ರೂ ಕ್ಯೂರಿಯಾಸಿಟಿ ತಡೀಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಏನು ಮಾಡಿದ್ರು ಅವನಿಗೆ ಬಿಡ್ತಾನೆ ಇದ್ದಿದ್ದಿಲ್ಲ ಸೌಜುಗೂ. ಒಂಥರ ಏನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಿದೆ. ರಾಜು ಅಣ್ಣ ಮತ್ತು ಶ್ವೇತಾಕ್ಕ ಬಂದು ನಮಗೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಏನಾದರೂ ಸೌಜಿಗೂ ಒಂಥರ ನಮಗದು ಎಕ್ಸೆಪ್ಟೇ ಮಾಡಿರಂಗಿಲ್ಲ. ಏನಾದರೂ ಹೊಸದಾಗಿ ತಂದಿರ್ತಾರೆ. ಇವಾಗ ನೋಡಿ ಫ್ರೆಂಡ್ಸ್, ಆಟಿಗೆ ಸಾಮಾನು ತಂದಿದ್ದಾರೆ ಸೌಜುಗೂ ಅಂತ ಹೇಳಿ. ಏನೋ ಟ್ರಕ್ ಈ ಥರ ಇದೆ. ಇದರಲ್ಲಿ ತುಂಬಾ ಖುಷಿ ಆಯಿತು ಸೌಜಸ್ಗಂತರೂ. ಏನೋ ದೊಡ್ಡದಾಗಿ ಇತ್ತು ಗಿಫ್ಟು. ಏನಿದೆ ಅಂತ ಹೇಳಿ ನಾವು ತುಂಬ ಕ್ಯೂರಿಯಾಸಿಟಿಯಿಂದನೂ ವೇಟ್ ಮಾಡ್ತಾ ಇದ್ವಿ. ಸೌಜಿಗೆ ಆಟಿ ಸಾಮಾನು ತಂದಿದ್ರು. ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಣ್ಣಗೆ ನಾನು ಸೌಜಸ್ ಪರವಾಗಿ. ತುಂಬಾ ಸೌಜಸ್ಗೆ ಅಂದರೆ ಅವ್ರಿಗೂ ಪ್ರೀತಿ ಅಷ್ಟೇ ಇರುತ್ತಲ್ಲ ಫ್ರೆಂಡ್ಸ್. ಅಂದರೆ ರಾಜು ಅಣ್ಣ ಬರಲಿ ಆಗಲಿ ಶ್ವೇತಾಗಳು ಏನಾದರೂ ಈ ಥರನ ತಂದಿರ್ತಾರೆ. ಅದನ್ನು ತೆಗಿಲಿಕ್ಕೂ ಅವರು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಸೌಜಸ್ಗೆ ಆಟ ಆಡಲಿಕ್ಕೆ ಅಂತೇಳಿ. ಈ ಥರ ಗಂಡು ಹುಡುಗರಿಗೆ ಅಂದರೂ ಎಷ್ಟೇ ಗಾಡಿ ಇದ್ದರೂ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟ್ ಏನಾದರೂ ತಂದರೆ ಅವಕ್ಕೆ ತುಂಬಾ ಖುಷಿ ಆಗುತ್ತೆ. ಕಾರ್ ಆಗಲಿ ಬಸ್ ಆಗಲಿ ಈ ಥರ ಟ್ರಕ್ ಈ ಥರ ಏನಾದರೂ ವೆಹಿಕಲ್ಸದ್ದು ಏನಾದರೂ ಗಿಫ್ಟ್ ಬಂದರೆ ಏನಾದರೂ ಹೊಸ್ದಾಗಿ ನೋಡಿದ್ರೆ ಬೇಕಂದು. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೌಜಸ್ಗಂತೂ ಖುಷಿ ಆಗಿಬಿಟ್ಟಿತ್ತು ಅವತ್ತು. ಏನು ಬೇಡ ಅಂತ ಅನ್ನಿಸ್ತಾ ಇತ್ತು ಅದನ್ನು ನೋಡಿದ ಮೇಲೆ. ನೋಡಿ ಫ್ರೆಂಡ್ಸ್ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತೇಳಿ ಸೌಜಿಗಂತೂ ತುಂಬಾ ಖುಷಿ ಆಗ್ತು. ಆಮೇಲೆ ಇವಾಗ ನೋಡಿ ಮುತ್ತು ಕೊಡ್ತಾ ಇದ್ದಾನೆ ಅವ್ರ ಮಾಮಗೆ. ಅಂದರೆ ಖುಷಿಯಾಗಿ ಇನ್ನು ಥ್ಯಾಂಕ್ಸ್ ಆಗಿ ಹೇಳು ಅಂತ ಹೇಳಿದ ಮೇಲೆ ಮುತ್ತು ಕೊಟ್ಟು ಈ ಥರ ಮುದ್ದು ಮಾಡ್ತಾ ಇದ್ದಾರೆ ರಾಜು ಅಣ್ಣಂಗೂ. ಏನೋ ಒಂಥರ ಖುಷಿ ಆಗುತ್ತೆ ಸೌಜುನ ಈ ಥರ ಖುಷಿಯಲ್ಲಿ ನೋಡ್ಲಿಕ್ಕೂ ನಮಗೂ. ಸಣ್ಣ ಮಕ್ಕಳಿಗೆ ಸಣ್ಣದಲ್ಲೇ ತುಂಬಾ ಖುಷಿ ಅನಿಸುತ್ತಲ್ಲ, ಹಾಗೆ ನಾವು ಅವ್ರ ಖುಷಿಯನ್ನು ನೋಡಿ ನಮಗೂ ತುಂಬ ಖುಷಿ ಆಗುತ್ತೆ. ಮಕ್ಕಳಿಗೆ ಒಂಥರ ಆಟಿಕೆ ಅಂತಂದ್ರೆ ದೊಡ್ಡ ಒಂದು ವಸ್ತುನೇ ಅಂತಲೇ ಹೇಳ್ಬೋದು. ಅದನ್ನು ಇವಾಗ ನೋಡಿ ಫ್ರೆಂಡ್ಸ್ ಒಂಥರ ಅದರಲ್ಲಿನೂ ಒಂದು ಆಟಿಕೆ ಒಳಗೆ ಆಟಿಕೆ ಇದೆ ಅಂತಂದ್ರೆ ಕಾರು ಇದೆ ಫ್ರೆಂಡ್ಸ್. ಅದರಲ್ಲಿ ಇವಾಗ ತೆಗಿತಾ ಇದ್ದಾರೆ, ಅನ್ನ ತೋರಿಸ್ತಾ ಇದ್ದಾರೆ ಸೌಜಸ್ಗೆ. ಟ್ರಕ್ನಲ್ಲಿ ವಿತ್ ಅದರಲ್ಲಿ ಒಂದು ಕಾರನ್ನು ಸಹ ಇಟ್ಟಿದ್ದಾರೆ. ನಮಗೂ ತುಂಬಾ ಒಂಥರ ಅದನ್ನು ಹೇಗಿದೆ ಅಂತ ನೋಡ್ಲಿಕ್ಕೂ ತುಂಬಾ ಇಂಟ್ರೆಸ್ಟನ್ನು ಇತ್ತು. ಸೌಜಿಗೂ ಹಾಗೆ ಆಗ್ತಾಯಿತ್ತು. ಇವಾಗ ನೋಡಿ ಫ್ರೆಂಡ್ಸ್ ಅದರಲ್ಲಿ ಕಾರು ಇಟ್ಟಿದ್ರು. ಈ ಥರ ಕಾರನ್ನು ತೊಗೊಂಡು ಸೌಜುನ ಆಟ ಆಡ್ತಾಯಿದ್ರಿ. ಎಲ್ರಿಗೂ ಸೌಜು ಆಟಿಕೆ ತಂದಿರ್ತಾರೆ. ಅದರದ್ದೇ ಅಂದರೆ ಕಾಡಿಸ್ತಾ ಇರ್ತಾರೆ ನಮ್ಮ ಮನೆಯವರು. ನಾವು ಎಲ್ಲರೂ ಅವಂಗೆ ಸೌಜು ಕಾಡಿಸಿನೇ ಕೊಡ್ತಾ ಇರ್ತೀವಿ. ಈ ಥರ ಏನಾದರೂ ಹೊಸದಾಗಿ ತಂದಿದ್ದರೆ ನನಗೆ ಕೊಡು ಅಂತ ಹೇಳಿ ಅವಂಗೆ ಕಾಡಿಸ್ತಾ ಇರ್ತೀವಿ ನಾವು. ಸೌಜುಗೂ ತುಂಬಾ ಇಷ್ಟ ಆಯಿತು ಆ ಗಿಫ್ಟು. ಅದ್ರ ಜೊತೆ ಎಷ್ಟೊತ್ತನ ಆಟ ಆಡ್ಕೋತು ಕೂತ್ಬಿಟ್ಟ ಅವತ್ತು. ಅಂದರೆ ಈ ಥರ ಹೊಸದ ಏನಾದರೂ ವಸ್ತು ತಂದಿದ್ರೆ ಸೌಜಸ್ಗೆ ನಾವು ಏನು ಕೆಲಸ ಹೇಳಿದ್ರು ಅಂತಂತಂದರೆ ನಾವು ಏನು ಬೇಕಾದ ಮಾಡಿದ್ನು ಅಂತಂದ್ರೆ ಮಾಡ್ತಾನೆ. ಅಂದರೆ ಹೋಮ್ವರ್ಕ್ ಬರಿ ಅಂದರೆ ಹೋಮ್ವರ್ಕ್ ಬರೀತಾನೆ. ಈ ಥರ ಅವ್ನಿಗೆ ಏನಾದರೂ ಕೊಡೋದು ಮಾಡೋದು ಇದನ್ನು ಊಟ ಮಾಡು ಅದನ್ನು ಮಾಡು ಆ ಥರ ಮಾಡಬೇಡ ಈ ಥರ ಮಾಡು ಅಂತಂತ ಹೇಳಿದ್ರೆ ಎಲ್ಲನೂ ಕೇಳ್ತಾನೆ ಅವತ್ತು. ಅಂದರೆ ಏನಾದರೂ ಹೇಳಿದರೆ ABCD ಹೇಳು ಆ ಥರ ಏನು ಹೇಳಿದ್ರು ಕೇಳ್ತಾನೆ. ಆಮೇಲೆ ಒಂದು ಸ್ವಲ್ಪ ಸಾಯಂಕಾಲ ಆಯಿತು, 4:30 ಆಯಿತು ಆಗಿತ್ತು ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್ ಸೌಜು ಅದನ್ನು ಅಂದರೆ ಕಿಕ್ ಸ್ಕೂಟರ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಡು ತೆಳಗಡೆನೂ ಬಂದಿದೆ. ಈ ಥರ ನಾವು ಪರಿಸಿ ಮೇಲೆ ಅಂತಂದರೆ ಒಂದು ಸ್ವಲ್ಪ ಸಾಫ್ಟ್ ಇರುವಂಥ ಪರಿಸಿ ಮೇಲೆ ನಾವು ಚೆನ್ನಾಗಿನೂ ಆಟ ಆಡ್ಬೋದು. ಮಕ್ಕಳಿಗೆ ಈ ಥರ ಹೊಸದಾಗಿ ನೀವು ಏನಾದರೂ ಟ್ರೈ ಮಾಡಿ ಕೊಟ್ಟರೆ ಅಂತಂತಂದ್ರೆ ಅವನು ತುಂಬಾ ಎಂಜಾಯ್ ಮಾಡ್ತಾರೆ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಒಂದು ಒಳ್ಳೆ ಮಾಹಿತಿಗಳು ಮತ್ತೊಮ್ಮೆ ಸಿಗೋಣ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇವಾಗ ಎಂಡ್ ಮಾಡ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ. ಇದರ ಹೆಸರು ಕಿಕ್ ಸ್ಕೂಟರ್ ಅಂತ ಹೇಳಿ. ನೀವು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಆಟಿಕೆ ಸಾಮಾನನ್ನ ತರೋದಾದರೆ ಇದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ. ಇದನ್ನು ತುಂಬ ಒಳ್ಳೆ ಪ್ರಾಡಕ್ಟು. ಇದನ್ನು ಅಮೆಜಾನ್, ಫ್ಲಿಪ್ಕಾರ್ಟ್ ಹೊರಗಡೆನೂ ನೀವು ತರಬಹುದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಐ ಹೋಪ್ ನಿಮಗೂ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಅನಿಸಿದರೆ ನೀವು ತಕ್ಷಣವೇ ತೊಗೊಂಬಂದು ಗಿಫ್ಟಾಗಿಯೂ ನಿಮ್ಮ ಮಕ್ಕಳಿಗೆ ಕೊಡಬಹುದು. ಹೆವಿ ಆಗಿರೋ ಸೈಕಲ್ಗಿಂತ ಇದು ತುಂಬಾ ಒಳಿತು ಅಂತ ಹೇಳಿ ನಾನು ನಿಮಗೆ ರೆಫರ್ ಮಾಡಿರುವಂಥ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಇದು ಬಗ್ಗೆ ನಿಮಗೆ ಏನಾದರೂ ಅನಿಸಿದರೆ ಕಮೆಂಟ್ನಲ್ಲಿ ಹೇಳಿ ಅಂತ ಹೇಳಿ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಬೈ ಫ್ರೆಂಡ್ಸ್.